ಮುನ್ನೂರು ವರ್ಷದ ಹಿಂದೆ ಮ್ಯಾಗ್ರಿನ್ ಅನ್ನೋ ಒಬ್ಬ ಲೇಡಿ ಬದುಕಿರ್ತಾರೆ. ಆ ಲೇಡಿಗೆ ಹುಷಾರಿಲ್ಲ ಅನ್ಬಿಟ್ಟು ಹಾಸ್ಪಿಟಲ್ಗೆ ಸೇರಿಸಿದಾಗ ಚೆಕ್ ಮಾಡ್ಬಿಟ್ಟು ಇವರು ಸತ್ತೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಇವ್ರಿಗೆ ಬಂದಿರೋ ಫೀವರ್ ಬೇರೆ ಯಾರಿಗೂ ಸ್ಪ್ರೆಡ್ ಆಗ್ಬಾರ್ದು ಅಂತ ಬೇಗ ಊತ ಹಾಕಕ್ಕೆ ಪ್ಲಾನ್ ಮಾಡ್ತಾರೆ. ಸೊ ಊತ ಹಾಕ್ಬೇಕಾದ್ರೆ ಅವ್ರ ಕೈಯಲ್ಲಿ ಒಂದ್ ರಿಂಗ್ ನೋಡ್ತಾರೆ. ಸೊ ಆ ಬೆರಳಲ್ಲಿರೋ ರಿಂಗ್ ನ ತೆಗಿಯಕ್ಕೆ ಎಷ್ಟೋ ಟ್ರೈ ಮಾಡ್ತಾರೆ. ಸೊ ತೆಗಿಯಕ್ಕೆ ಆಗ್ಲಿಲ್ಲ ಅನ್ಬಿಟ್ಟು ಆ ರಿಂಗ್ ಜೊತೆನೆ ಅವ್ರನ್ನ ಊತ ಹಾಕ್ಬಿಡ್ತಾರೆ. ಸೊ ಈ ವಿಷಯ ಗೊತ್ತಾಗಿರೋ ಸ್ವಲ್ಪ ಕಳ್ಳರು ನೈಟ್ ಅಲ್ಲೇ ಎತ್ಕೊಂಡೋಗೋಣ ರಿಂಗ್ ನ ಅನ್ಬಿಟ್ಟು ಬರ್ತಾರೆ. ಸೊ ಬಂದ್ಬಿಟ್ಟು ಊತ ಹಾಕಿರೋದನ್ನ ಓಪನ್ ಮಾಡಿ ರಿಂಗ್ ನ ತೆಗಿಯಕ್ ಟ್ರೈ ಮಾಡ್ತಾರೆ. ತೆಗಿಯಕ್ಕೆ ಆಗಲ್ಲ. ಸೊ ಬೇರೆ ಆಪ್ಷನ್ ಇಲ್ಲ. ನಾವ್ ಏನ್ ಮಾಡ್ಬೇಕು ಅಂದ್ರೆ ಬೆರಳೆ ಕುಯ್ಕೊಂಡಾಗ ಅಂತ ಕುಯ್ಯಕ್ ಟ್ರೈ ಮಾಡಿದಾಗ ಸುಮಾರು ಬ್ಲಡ್ ಬರುತ್ತೆ. ಸೊ ಇವ್ರು ಕುಯ್ತಾ ಇರ್ಬೇಕಾದ್ರೆ ನೋವು ತಡಿಯಕ್ಕಾಗದೆ ಸಡನ್ ಆಗಿ ಮ್ಯಾಗ್ರಿನ್ ಎದ್ದಲ್ ಬಿಡ್ತಾರೆ. ಸೊ ಇದನ್ನ ನೋಡಿ ಕಳ್ಳರಿಗೆ ಹಾರ್ಟ್ ಅಟ್ಯಾಕ್ ಬರೋದೇ ಹೆಚ್ಚು. ಬಿದ್ದು ಓಡಾಟಾಗ್ತಾರೆ. ಸೊ ಇನ್ನೊಂದ್ ಕಡೆ ಅವ್ರ ಗಂಡ ಹೆಂಡತಿ ಸತ್ತೋದ್ರು ಅಂತ ತುಂಬಾ ಬೇಜಾರಲ್ಲಿ ಇರ್ತಾರೆ. ಸೊ ಅವಾಗ ಡೋರ್ ತಟ್ಟ ಸೌಂಡ್ ಕೇಳಿಸುತ್ತೆ. ಸೊ ಇವರು ಹೋಗ್ಬಿಟ್ಟು ಡೋರ್ ಓಪನ್ ಮಾಡ್ಬೇಕಾದ್ರೆ ಬಾಡಿ ತುಂಬಾ ಬ್ಲಡ್ ಆಗಿ ಮ್ಯಾಗ್ರಿನ್ ಇರ್ತಾರೆ. ಸೊ ಇದನ್ನ ನೋಡಿ ಅವ್ರ ಗಂಡ ಹಾರ್ಟ್ ಅಟ್ಯಾಕ್ ಅಲ್ಲಿ ಅಲ್ಲೇ ಸತ್ತೋಗ್ತಾರೆ. ಸೊ ಮ್ಯಾಗ್ರಿನ್ ನ ಎಲ್ಲಿ ಊತಾಕಿದ್ರು ಅದೇ ಗುಳಿಲಿ ಮತ್ತೆ ಅವ್ರ ಗಂಡನ ಊತಾಕ್ತಾರೆ. ಸೊ ಈ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ದಿನ ಮ್ಯಾಗ್ರಿನ್ ಚೆನ್ನಾಗೇ ಬದುಕ್ತಾರೆ. ಸೊ ಅದಾದ್ಮೇಲೆ ಅವ್ರು ಸತ್ತೋದ್ಮೇಲೆ ಲಿವ್ಡ್ ಒನ್ಸ್ ಬರೀಡ್ ಟ್ವೈಸ್ ಅಂತ ಅವ್ರು ಸಮಾಧಿಯ ಮೇಲೆ ಬರ್ದಿರ್ತಾರೆ. ಯಾಕಂದ್ರೆ ಅವ್ರು ಒಂದ್ಸಲ ಬದುಕಿರು 2 ಸಲ ಅವ್ರನ್ನ ಊತಾಕಿದ್ದಾರೆ ಅಂತ. ಸೊ ಈ ಸ್ಟೋರಿ ಕೆಲವೊಬ್ರು ನಿಜ ಅಂತಾರೆ. ಸೊ ಕೆಲವೊಬ್ರು ಫೇಕು ಅಂತವ್ರೆ. ಕೆಲವೊಬ್ರು ಈ ಸ್ಟೋರಿ ಕ್ರಿಯೇಟ್ ಆದ್ಮೇಲೆನೆ ಅವ್ರ ಸಮಾಧಿ ಮೇಲೆ ಹೋಗಿ ಈ ತರ ಎಲ್ಲ ಬರ್ದಿರೋದು ಅಂತ ಹೇಳ್ತವ್ರೆ. ಸೊ ನಿಜ ಅದ್ ಗೊತ್ತಿಲ್ಲ. ಆದ್ರೂ ಸ್ಟೋರಿ ಚೆನ್ನಾಗಿದೆಯಲ್ಲ.